ಕ್ಲಿನಿಕ್ ತೆರೆಯೋಕೆ ಲಂಚವನ್ನ ಪಡಿತಾ ಇದ್ರಂತೆ. ಇದೀಗ ಲೋಕ ಅಧಿಕಾರಿಗಳ ಕೈಗೆ ಸಿಕ್ಕು ಬಿದ್ದಿದ್ದಾರೆ. ಜಿಲ್ಲಾ ಲೆಪ್ರಸಿ ಆಫೀಸರ್ ಲೋಕ ಬಲೆಗೂ ಬಿದ್ದಿದ್ದಾರೆ. ಕ್ಲಿನಿಕ್ ತೆರೆಯಬೇಕಾ ಲಂಚ ಕೊಡಬೇಕಂತೆ ಪಡೆಯುತ್ತಿರುವ ಸಂದರ್ಭದಲ್ಲೇ ಲೋಕ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಜಿಲ್ಲಾ ಲೆಪ್ರಸಿ ಆಫೀಸರ್ ಲೋಕ ಬಲೆಗೂ ಬಿದ್ದಿದ್ದಾರೆ. ಹಣ ಪಡೆಯುತ್ತಿರುವಾಗಲೇ ಲೋಕಾಯುಕ್ತರಿಂದ ಅವರ ಮೇಲೆ ದಾಳಿಯಾಗಿ ಲಾಕ್ ಆಗಿದೆ. ಲೋಕ ಬಲೆಗೆ ಬಿದ್ದ ಡಾಕ್ಟರ್ ಭುಜಬಲಿ ಯಲಗುದ್ರಿ ಅಂತ ಹೆಸರು. ಯುನಾನಿ ಹೆಲ್ತ್ ಕೇರ್ ಅನ್ನ ತಡೆಯುವುದಕ್ಕೆ ಲಂಚದ ಆರೋಪಗಳು ಕೇಳಿಬರುತ್ತಾ ಇದೆ. ಲಂಚದ ಹಣವನ್ನ ಪಡೆಯುವುದಕ್ಕೆ ವಾಟ್ಸಾಪ್ನಲ್ಲೂ ಕೂಡ ಚಾಟ್ ಆಗಿದೆಯಂತೆ. ಹಣ ನೀಡಿದ್ರೆ ಮಾತ್ರ ಲೈಸೆನ್ಸ್ ನೀಡುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ ಅಧಿಕಾರಿಗಳು. 30,000 ರೂಪಾಯಿ ಬೇಡಿಕೆ ಇಟ್ಟಿದ್ದ ಅಧಿಕಾರಿಯನ್ನ ಅಂಧರು ಮಾಡೋ ಕೆಲಸ ಆಯಿತು. ಜಿಲ್ಲಾ ಲೆಪ್ರಸಿ ಆಫೀಸರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಹಣ ಕೊಡಿ ಅಂತ ವಾಟ್ಸಪ್ ಅಲ್ಲೆಲ್ಲ ಇವ್ರದ್ದು ಆಟ ಅಂತೆ. ನಂತರದಲ್ಲಿ ಲೋಕ ಬಲೆಗೆ ಬಿದ್ದಿರುವ ಅಧಿಕಾರಿ ಯಾರು ಕೇಳಿದ್ರೆ ಈ ಡಾಕ್ಟರ್ ಭುಜಬಲಿ ಯಲಗುಂದ್ರಿ ಅವರು. ಸದ್ಯ ಅವ್ರ ಮೇಲೆ ಕ್ರಮಕ್ಕೂ ಕೂಡ ಈಗ ಮುಂದಾಕಿದ್ದಾರೆ. ಕ್ಲಿನಿಕ್ ನಡೆಸಬೇಕಿದ್ರೆ ಲೈಸೆನ್ಸ್ ಅನ್ನೋದು ಬಹಳ ಅಗತ್ಯ ಆಗಿರುತ್ತೆ. ಆದ್ರೆ ಅಧಿಕಾರಿಗಳೇ ಲಂಚವನ್ನ ತೆಗೆದುಕೊಂಡು ಲೈಸೆನ್ಸ್ ನೀಡ್ತಾ ಇರುವ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಅವರು ಲೋಕಾಯುಕ್ತ ಬಲೆಗೆ ಕೂಡ ಸಿಲುಕಾಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಡಾಕ್ಟರ್. ನಮಸ್ಕಾರ ಮೇಡಮ್. ಸರ್, ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸೊ ನಿಮಗೆ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಾನು ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ, ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟು, ರಾಜ್ಯಾಧ್ಯಕ್ಷ, ಡಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷ. ನಮ್ಮ ಸಂಘದ ಸದಸ್ಯನಿಗೆ ಡಾಕ್ಟರ್ ಮುಸಾಫಿರ್ ಅಂತ ವ್ಯಕ್ತಿಗೆ ದಿನಾಂಕ 30ನೇ ತಾರೀಕಿಗೆ ನಮಗೆ ಗೊತ್ತಾಗುತ್ತೆ. ಅವರು ಕ್ಲಿನಿಕ್ ಲೈಸೆನ್ಸ್ ಮಾಡಬೇಕಾದ್ರೆ ನೀನು ಇಷ್ಟು ದುಡ್ಡನ್ನು ಕೊಡಬೇಕು ಅಂತ ಕೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಆ ಥರ ನೀನು ಕಾನೂನುಬದ್ಧವಾಗಿರುವಂಥ ಡಾಕ್ಟರ್ ಆಗಿರುವಾಗ, ಕ್ವಾಲಿಫಿಕೇಷನ್ ಇರುವಾಗ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರು ಯಾಕೆ ದುಡ್ಡು ಕೇಳ್ತಾರೆ ಅಂತ ನಾನು ಕೇಳ್ತೀನಿ. ಇಲ್ಲ ಸರ್, ಅದು ಇದು ಅಂತ ಕಂಪ್ಲೇಂಟ್ ಮಾಡಿ ನಿಮಗೆ ಕ್ಲಿನಿಕ್ ಲೈಸೆನ್ಸ್ ಕೊಡೋಲ್ಲ, ನೀವು ದುಡ್ಡು ಕೊಟ್ಟರೆ ನಾನು ಕ್ಲಿನಿಕ್ ಲೈಸೆನ್ಸ್ ಕೊಡ್ತೀನಿ, 30,000 ಕೊಡಬೇಕು, 25,000 ಕೊಡಬೇಕು ಅಂತ ಹೇಳ್ತಾರೆ. ಅದು ಆಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ. ಅದು ಆ ರೆಕಾರ್ಡ್ ತೊಗೊಂಡು ಸುಮಾರು ಒಂದು 21 ನಿಮಿಷ 6 ನಿಮಿಷ ಈ ಥರ ಬೇರೆ ಬೇರೆ ರೆಕಾರ್ಡ್ಸನ್ನು ಆಗುತ್ತೆ. ಆ ರೆಕಾರ್ಡ್ ತೊಗೊಂಡು ಹೋಗಿ ನಾವೇನು ಮಾಡ್ತೀವಿ, ಆಡಿಯೋದಲ್ಲಿ ಹೇಳ್ತಾರೆ, ಅವ್ರು ಡಿಮಾಂಡ್ ಮಾಡ್ತಾರೆ, ವಾಟ್ ಎವರ್ ಐ ಸೆಡ್ ಗಿವ್ ಇಟ್, ನಾವು ಗಿವ್ ಇಟ್ ಅಂದರೆ ಕಂಪ್ಲೀಟ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅವರು. ಅದನ್ನು ನಾವು ಲೋಕಾಯುಕ್ತಕ್ಕೆ ತೊಗೊಂಡು ಹೋಗಿ ಲೋಕಾಯುಕ್ತ ಯಾರು ನಮ್ಮ ಲೋಕಾಯುಕ್ತರ ಹೆಡ್ BS ಪಾಟೀಲ್ ಸರ್ನ ಭೇಟಿಯಾಗಿ, ಆಮೇಲೆ DG ಸೋಮೇಶ್ವರ ರಾವ್ ಇವ್ರನ್ನ IG ಅವ್ರನ್ನ ಭೇಟಿಯಾಗಿ, ಆಮೇಲೆ ಲೋಕಾಯುಕ್ತ SP1 ಶಿವಪ್ರಕಾಶ್ ದೇವರಾಜ್ ಅಂತ ಇರ್ತಾರೆ, ಅವ್ರನ್ನ ಭೇಟಿ ಆದಾಗ ಅವ್ರಿಗೆ ಇದನ್ನೆಲ್ಲನೂ ತಿಳಿಸ್ತೀವಿ. ಈ ಥರ ವಿಚಾರವನ್ನು ತಿಳಿಸಿದಾಗ ಅವರು ಗೊತ್ತಾಗ್ಬಿಡುತ್ತೆ. ಡಿಮ್ಯಾಂಡು ಮತ್ತು ಕೆಲಸ ವರ್ಕ್ ಪೆಂಡಿಂಗ್ ಇದ್ದಾಗ ಅದು ಲೋಕಾಯುಕ್ತ ಟ್ರ್ಯಾಪ್ ಆಗೋದಕ್ಕೆ ಒಂದು ಕಾನೂನಲ್ಲಿ ಅವಕಾಶ ಇದೆ. ಏನಂದರೆ 7A ಅಂತಾರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಕಲಂ 7A ಪ್ರಕಾರ ಅವ್ರ ಮೇಲೆ FIR ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿ ಅದಾಗದ್ಮೇಲೆ ಪ್ರೀ ಟ್ರ್ಯಾಪ್ ಮಜರು, ಅದಕ್ಕೆ ಏನೇನು ಸಂಬಂಧಪಟ್ಟಿರೋಂಥದ್ದು ಕಂಪ್ಲೀಟಾಗಿ ಒಂದು ಪ್ರೊಸೆಸ್ ಆಗುತ್ತೆ. ಮತ್ತು ನಾವು ಅವರಿಗೆ ಫೋನ್ ಮಾಡ್ತೀವಿ, ಮಧ್ಯಾಹ್ನ ಫೋನ್ ಮಾಡಿದಾಗ ಎಲ್ಲಿ ಸಿಗ್ತೀರಾ ಅಂತ ಸರ್ ಕೇಳಿದಾಗ ಪ್ರೆಜೆಂಟ್ ಅವ್ನಿಗೆ ಬರ್ತೀನಿ ಅಂತ ಒಂದು ಸಾರಿ ಹೇಳ್ತಾರೆ, ಇನ್ನೊಂದು ಸಾರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತಾರೆ, 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅಂತಾರೆ. ಅಂದು ಲಾಸ್ಟಿಗೆ ಏನು ಹೇಳ್ತಾರೆ, ನಾವು DHO ಆಫೀಸು ಬೆಂಗಳೂರು ಅರ್ಬನ್ಗೆ ಬಂದುಬಿಡಿ, ಎಲ್ಲಿ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ನು ಇಂದಿರಾನಗರ ಹತ್ರ ಇದೆ, ಅಲ್ಲಿಗೆ ಬಂದುಬಿಡಿ ಮಧ್ಯಾಹ್ನ ಅಂತಾರೆ. ನಾವು 1:30 ಹಿಂದಿಗೆ ಹೇಳ್ತಾರೆ, ನಾವು 2:15ಗೆ ರೀಚ್ ಆಗ್ತೀವಿ. ಖಂಡಿತವಾಗ್ಲೂ ಇದೇ ವಿಚಾರವಾಗಿ ಡಾಕ್ಟರ್ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಡಾಕ್ಟರ್ ರವೀಂದ್ರ ಮೇಟಿ ಅಂತ ಇದ್ದರು. ಒಂದು ಇದರಲ್ಲಿ ಬೆಳ್ಳಂದೂರು ಪೊಲೀಸ್ ಸ್ಟೇಷನಲ್ಲಿ ನಾನು ನಕಲಿ ಡಾಕ್ಟ್ರನ್ನ ಕಂಡು ಹಿಡಿದು ಕೊಡ್ತೀನಿ. ಅವು ಡಾಕ್ಟ್ರೂ ನಕಲಿ, ಲೈಸೆನ್ಸು ನಕಲಿ. ಅಂದರೆ ಆ ಡಾಕ್ಟ್ರ್ ಇಲ್ದಿರೋ ಅಂಥವನು ನಕಲಿ ಸರ್ಟಿಫಿಕೇಟ್ನ, ಡಿಗ್ರಿ ಸರ್ಟಿಫಿಕೇಟ್ನ ರೆಡಿ ಮಾಡಿ, ಮತ್ತು ಅವನ ನಕಲಿ ಡಾಕ್ಟ್ರಿಗೆ ಒಂದು KPMS ಲೈಸೆನ್ಸು ಒರಿಜಿನಲ್ ಆಗಿ ಕೊಡ್ತಾರೆ, ಲಕ್ಷ ದುಡ್ಡು ತೊಗೊಂಡು. ಈ ಥರದನ್ನು ಮಾಡಿದಾಗ ನಾನು ಅದನ್ನು ಗಮನಕ್ಕೆ ತಂದು, ಯಾರು ಹರ್ಷ ಗುಪ್ತಾ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರು ಮತ್ತು ಕಮಿಷನರ್ ಶಿವಕುಮಾರ್ ಅವರು ಎಲ್ರಿಗೂ ಗಮನಕ್ಕೆ ತಂದು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು FIR ಮಾಡಿಸ್ತೀನಿ. ಅವನ ಮೇಲೆ ಕೇಸ್ ಮಾಡಿ ಈಗ ಚಾರ್ಜ್ ಶೀಟ್ ಆಗಿ ಕೋರ್ಟ್ಗೆ ಹೋಗ್ತಾ ಇದೆ. ಈ ಥರದ ರಾಜ್ಯಾದ್ಯಂತ ಭಾಳಷ್ಟು ನಕಲಿ ಡಾಕ್ಟರ್ಸ್ ಇದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ನಕಲಿ ಡಾಕ್ಟರ್ಸ್ ಇದ್ದಾರೆ. ಈ ನಕಲಿ ಡಾಕ್ಟರ್ಸ್ಗೆ ಏನು ಮಾಡ್ತಾ ಇದ್ದಾರೆ, ಈ DHOಗಳು, THOಗಳು, DLOಗಳು, ಡಿಸ್ಟಿಕ್ ಆಫೀಸರ್ಗಳು ರೋಲ್ ಕಾಲ್ ಮಂತ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ನೀವು ನಕಲಿ ಡಾಕ್ಟರ್ ಆಗಿರೋ ಏನಾದರೂ ಆಗಿರೋ ನನಗೆ ತಿಂಗಳಿಗೆ ಇಷ್ಟು ಕೊಡು, ಈ ಥರದ್ದಿದೆ. ಈ ಥರದ್ದು ಸಂಬಂಧಪಟ್ಟರೆ ಆಡಿಯೋ ಕನ್ವರ್ಸೇಷನ್ಸು ನನ್ನ ಹತ್ರ ಇದೆ, ಸಾಕಷ್ಟುಗಳು ಹೇಳಿದೆ. ನಾನು ಯಾವುದು ಬಾಯಿಗೆ ಬಂದಿದೆ ಮನಸ್ಸಿಗೆ ತಿಳಿದಿದ್ದು ಹೇಳ್ತಲ್ಲ, ಎಲ್ಲ ದಾಖಲೆ ಪ್ರೂಫ್ ಸಮೇತ ಹೇಳ್ತಾ ಇರೋದು. ಆರೋಗ್ಯ ಸಚಿವರು ಈ ಕಡೆ ಗಮನ ಕೊಡಬೇಕು. ಒಳ್ಳೆ ಆರೋಗ್ಯ ಸಚಿವರು ಇರುವಾಗ ಅವ್ರ ಇಲಾಖೆಯಲ್ಲಿ ಇಂಥ ಕಡು ಭ್ರಷ್ಟರು, ದುಷ್ಟರು ಇರಬಾರ್ದು. ಆರೋಗ್ಯ ಸಚಿವರು ನಾನು ಕೇಳಿದರೆ ದಾಖಲೆ ಸಮೇತ, ಆಡಿಯೋ ಸಮೇತ ಮತ್ತು ವಿಡಿಯೋ ಸಮೇತ ತಂದು ಕೊಡ್ತೀನಿ. ಅದಕ್ಕಾಗಿ ಆರೋಗ್ಯ ಇಲಾಖೆಯಲ್ಲಿರೋಂಥ ಕಡು ಭ್ರಷ್ಟರು ಕ್ಲೀನ್ ಆಗಬೇಕು.
ಆರೋಗ್ಯ ಇಲಾಖೆ ಒಂದು ಒಳ್ಳೆ ಹೆಸರು ಬೇಕು, UT ಖಾದರ್ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಗಮನ ಹರಿಸ್ಬೇಕು ಅನ್ನೋಂಥದ್ದು ಕೇಳ್ತೀನಿ. ಎಸ್, ಇದಿಷ್ಟು ಸುನಿಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಕೀರ್ತಿ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.